ಮೊದಲನೇ ಪ್ರಶ್ನೆ, ರೈಲಿನ ಹಾರ್ನ್ ಎಷ್ಟು ದೂರ ಕೇಳಿಸುತ್ತದೆ? ಎ 1 ಕಿಲೋಮೀಟರ್, ಬಿ 6 ಕಿಲೋಮೀಟರ್, ಸಿ 3 ಕಿಲೋಮೀಟರ್, ಡಿ 8 ಕಿಲೋಮೀಟರ್. ಉತ್ತರ ಬಿ 6 ಕಿಲೋಮೀಟರ್. ಎರಡನೇ ಪ್ರಶ್ನೆ, ಯಾವ ಪ್ರಾಣಿಯು ಆಹಾರವನ್ನು ಬಚ್ಚಿಟ್ಟು ಅದನ್ನು ಮರೆತು ಬಿಡುತ್ತದೆ? ಎ ಆನೆ, ಬಿ ಅಳಿಲು, ಸಿ ನಾಯಿ, ಡಿ ನವಿಲು. ಉತ್ತರ ಬಿ ಅಳಿಲು. ಮೂರನೇ ಪ್ರಶ್ನೆ, ಯಾವ ಹಣ್ಣನ್ನು ತಿನ್ನುವುದರಿಂದ ಕೀಲು ನೋವು ಕಡಿಮೆಯಾಗುತ್ತದೆ? ಎ ಕಿತ್ತಾಳೆ, ಬಿ ದ್ರಾಕ್ಷಿಗಳು, ಸಿ ಆಪಲ್, ಡಿ ಪಪ್ಪಾಯಿ. ಉತ್ತರ ಎ ಕಿತ್ತಾಳೆ. ನಾಲ್ಕನೇ ಪ್ರಶ್ನೆ, ದೇಹದ ಉಷ್ಣತೆಯನ್ನು ನಿಮಿಷದಲ್ಲಿ ಕಡಿಮೆ ಮಾಡುವ ಆಹಾರ ಪದಾರ್ಥ ಯಾವುದು? ಎ ಮಜ್ಜಿಗೆ, ಬಿ ಬೆಲ್ಲ, ಸಿ ಜೀರಿಗೆ, ಡಿ ಎಳೆನೀರು. ಉತ್ತರ ಬಿ ಬೆಲ್ಲ. ಐದನೇ ಪ್ರಶ್ನೆ, ಒಂದು ಸಿಗರೇಟ್ ಸೇದುವುದರಿಂದ ಎಷ್ಟು ನಿಮಿಷಗಳ ಆಯುಷು ಕಡಿಮೆಯಾಗುತ್ತದೆ? ಎ 5 ನಿಮಿಷ, ಬಿ 11 ನಿಮಿಷ, ಸಿ 10 ನಿಮಿಷ, ಡಿ 15 ನಿಮಿಷ. ಉತ್ತರ ಬಿ 11 ನಿಮಿಷ. ಆರನೇ ಪ್ರಶ್ನೆ, ಅತಿ ವೇಗವಾಗಿ ಶೀತ ಕಡಿಮೆ ಮಾಡಿಕೊಳ್ಳಲು ಏನು ಮಾಡಬೇಕು? ಎ ಹಾಲು, ಬಿ ನಿಂಬೆ ರಸ, ಸಿ ಮೆಣಸು, ಡಿ ಶುಂಠಿ. ಉತ್ತರ ಡಿ ಶುಂಠಿ. ಏಳನೇ ಪ್ರಶ್ನೆ, ಒಂದು ಕಣ್ಣನ್ನು ತೆರೆದುಕೊಂಡು ನಿದ್ರಿಸುವ ಜೀವಿ ಯಾವುದು? ಎ ಇಲಿ, ಬಿ ಡಾಲ್ಫಿನ್, ಸಿ ಪೆಂಗ್ವಿನ್, ಡಿ ಬೆಕ್ಕು. ಉತ್ತರ ಬಿ ಡಾಲ್ಫಿನ್. ಎಂಟನೇ ಪ್ರಶ್ನೆ, ಯಾವ ತರಕಾರಿಗಳು ದೇಹದ ರಕ್ತವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ? ಎ ಬೆಂಡೆಕಾಯಿ, ಬಿ ಮುಲ್ಲಂಗಿ, ಸಿ ಬದನೆಕಾಯಿ, ಡಿ ಬೀಟ್ರೂಟ್. ಉತ್ತರ ಡಿ ಬೀಟ್ರೂಟ್. ಒಂಬತ್ತನೇ ಪ್ರಶ್ನೆ, ಯಾವ ಸಮಯದಲ್ಲಿ ನಡೆದರೆ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕೆ ಬರುತ್ತದೆ? ಎ ಊಟಕ್ಕಿಂತ ಮುಂಚೆ, ಬಿ ಊಟದ ನಂತರ, ಸಿ ಬೆಳಗ್ಗೆ, ಡಿ ಸಂಜೆ. ಉತ್ತರ ಬಿ ಊಟದ ನಂತರ. ಹತ್ತನೇ ಪ್ರಶ್ನೆ, ಪ್ರಸಿದ್ಧ ಪುಣ್ಯಕ್ಷೇತ್ರ ಗಂಗೋತ್ರಿ ದೇವಸ್ಥಾನ ಯಾವ ರಾಜ್ಯದಲ್ಲಿದೆ? ಎ ಗುಜರಾತ್, ಬಿ ಉತ್ತರ ಪ್ರದೇಶ್, ಸಿ ತಮಿಳುನಾಡು, ಡಿ ಉತ್ತರಾಖಂಡ. ಉತ್ತರ ಡಿ ಉತ್ತರಾಖಂಡ. ಹನ್ನೊಂದನೇ ಪ್ರಶ್ನೆ, ನೀವು ರಾತ್ರಿಯಲ್ಲಿ ತರಕಾರಿಗಳನ್ನು ಸೇವಿಸಿದರೆ ಏನಾಗುತ್ತದೆ? ಎ ಶುಗರ್ ಕಾಯಿಲೆ, ಬಿ ಯಕೃತ್ತಿನ ಸಮಸ್ಯೆ, ಸಿ ನಿದ್ರಾಹೀನತೆ, ಡಿ ಅಜೀರ್ಣ. ಉತ್ತರ ಡಿ ಅಜೀರ್ಣ. ಹನ್ನೆರಡನೇ ಪ್ರಶ್ನೆ, ಹೀರೋ ಬೈಕ್ ಯಾವ ದೇಶಕ್ಕೆ ಸೇರಿದ ಕಂಪನಿ? ಎ ಚೀನಾ, ಬಿ ಭಾರತ, ಸಿ ಅಮೆರಿಕ, ಡಿ ಬ್ರೆಜಿಲ್. ಉತ್ತರ ಬಿ ಭಾರತ. 13ನೇ ಪ್ರಶ್ನೆ, ಹೂಗಳ ರಾಣಿ ಎಂದು ಯಾವ ಹೂವನ್ನು ಕರೆಯುತ್ತಾರೆ? ಎ ಚಮೋಲಿ, ಬಿ ಗುಲಾಬಿ, ಸಿ ಕಮಲ, ಡಿ ಸೂರ್ಯಕಾಂತಿ. ಉತ್ತರ ಬಿ ಗುಲಾಬಿ. 14ನೇ ಪ್ರಶ್ನೆ, ಬಾಯಿ ಹುಣ್ಣನ್ನು ಹೋಗಲಾಡಿಸಲು ಏನನ್ನು ತಿನ್ನಬೇಕು? ಎ ಬಾಳೆಹಣ್ಣು, ಬಿ ಪಾಲಕ್ ಸೊಪ್ಪು, ಸಿ ಮೆಣಸಿನಕಾಯಿ, ಡಿ ಒಣ ಕೊಬ್ಬರಿ. ಉತ್ತರ ಡಿ ಒಣ ಕೊಬ್ಬರಿ. 15ನೇ ಪ್ರಶ್ನೆ, ವರ್ಷದ ಅತ್ಯಂತ ಹೆಚ್ಚಿನ ಅವಧಿಯ ಹಗಲು ಯಾವುದು? ಎ 21 ಜೂನ್, ಬಿ 21 ಡಿಸೆಂಬರ್, ಸಿ 21 ಸೆಪ್ಟೆಂಬರ್, ಡಿ 21 ಮಾರ್ಚ್. ಉತ್ತರ ಎ 21 ಜೂನ್. 16ನೇ ಪ್ರಶ್ನೆ, ನಾಯಿಗಳು ಯಾವ ಬಣ್ಣಕ್ಕೆ ಹೆದರುತ್ತವೆ? ಎ ಇಂಡಿಗೋ, ಬಿ ನೀಲಿ, ಸಿ ಕೆಂಪು, ಡಿ ಕಪ್ಪು. ಉತ್ತರ ಎ ಇಂಡಿಗೋ. 17ನೇ ಪ್ರಶ್ನೆ, ಚರ್ಮದ ಮೂಲಕ ಶ್ವಾಸ ತೆಗೆದುಕೊಳ್ಳುವ ಜೀವಿ ಯಾವುದು? ಎ ಗೋಸುಂಬೆ, ಬಿ ತೋಳ,
ಸಿ ಏಡಿ, ಡಿ ಕಪ್ಪೆ. ಉತ್ತರ ಡಿ ಕಪ್ಪೆ. 18ನೇ ಪ್ರಶ್ನೆ, ಗರ್ಭಿಣಿಯರು ಯಾವ ತರಕಾರಿಯನ್ನು ಹೆಚ್ಚಾಗಿ ತಿಂದರೆ ಮಗು ಬೆಳ್ಳಗೆ ಹುಟ್ಟುತ್ತದೆ? ಎ ತೊಂಡೆಕಾಯಿ, ಬಿ ಬೆಂಡೆಕಾಯಿ, ಸಿ ಹಾಗಲಕಾಯಿ, ಡಿ ಬದನೆಕಾಯಿ. ಉತ್ತರ ಬಿ ಬೆಂಡೆಕಾಯಿ. 19ನೇ ಪ್ರಶ್ನೆ, ಬೆಂಕಿಯನ್ನು ನಂದಿಸಲು ಯಾವ ಅನಿಲವನ್ನು ಬಳಸಲಾಗುತ್ತದೆ? ಎ ಆಮ್ಲಜನಕ, ಬಿ ಕಾರ್ಬನ್ ಡೈಆಕ್ಸೈಡ್, ಸಿ ಸಾರಜನಕ, ಡಿ ಜಲಜನಕ. ಉತ್ತರ ಬಿ ಕಾರ್ಬನ್ ಡೈಆಕ್ಸೈಡ್. 20ನೇ ಪ್ರಶ್ನೆ, ಅತ್ಯಂತ ವೇಗವಾಗಿ ಓಡುವ ಜಂತು ಯಾವುದು? ಎ ಕುದುರೆ, ಬಿ ಚಿರತೆ, ಸಿ ನಾಯಿ, ಡಿ ಜಿಂಕೆ. ಉತ್ತರ ಬಿ ಚಿರತೆ. ಯೂಟ್ಯೂಬ್ ಯಾವ ದೇಶಕ್ಕೆ ಸೇರಿದ್ದು? ಎ ಇಂಡಿಯಾ, ಬಿ ಇಂಗ್ಲೆಂಡ್, ಸಿ ಅಮೆರಿಕಾ, ಡಿ ಚೀನಾ. ಉತ್ತರ ಸಿ ಅಮೆರಿಕ. ಯೂಟ್ಯೂಬ್ ಅಮೆರಿಕ ದೇಶಕ್ಕೆ ಸೇರಿದ ಕಂಪನಿಯಾಗಿದೆ. ಈ ಕೆಳಗಿನವುಗಳಲ್ಲಿ ಯಾವುದು ಹೆಚ್ಚು ತಿನ್ನಬಾರದ ಪದಾರ್ಥವಾಗಿದೆ? ಎ ಉಪ್ಪು ಮತ್ತು ಸಕ್ಕರೆ, ಬಿ ಅನ್ನ, ಸಿ ಹಣ್ಣುಗಳು, ಡಿ ಕೋಳಿ ಮತ್ತು ಮೊಟ್ಟೆ. ಉತ್ತರ ಎ ಉಪ್ಪು ಮತ್ತು ಸಕ್ಕರೆ. ಉಪ್ಪು ಮತ್ತು ಸಕ್ಕರೆ ಅತಿಯಾಗಿ ಸೇವಿಸುವುದು ಆರೋಗ್ಯಕ್ಕೆ ಹಿತಕರವಲ್ಲ. ಆದ್ದರಿಂದ ಉಪ್ಪು ಮತ್ತು ಸಕ್ಕರೆಯನ್ನು ಇತಿಮಿತಿಯೊಳಗೆ ಬಳಸಿ. ಅಮೆರಿಕ ದೇಶದ ರಾಷ್ಟ್ರೀಯ ಪಕ್ಷಿ ಯಾವುದು? ಎ ಗಿಣಿ, ಬಿ ನವಿಲು, ಸಿ ಪಾರಿವಾಳ, ಡಿ ಹದ್ದು. ಉತ್ತರ ಡಿ ಹದ್ದು. ಅಮೆರಿಕ ದೇಶದ ರಾಷ್ಟ್ರೀಯ ಪಕ್ಷಿ ಹದ್ದು ಆಗಿದೆ. ಐಸ್ ಕ್ರೀಮ್ ಹೆಚ್ಚು ತಿನ್ನುವವರಲ್ಲಿ ಬಹುಬೇಗ ಬರುವಂತ ವ್ಯಾಧಿ ಯಾವುದು? ಎ ಕ್ಯಾನ್ಸರ್, ಬಿ ಹೃದಯಾಘಾತ, ಸಿ ಕಿಡ್ನಿಯಲ್ಲಿ ಸ್ಟೋನ್, ಡಿ ಪಕ್ಷವಾತ. ಉತ್ತರ ಬಿ ಹೃದಯಾಘಾತ. ಐಸ್ ಕ್ರೀಮ್ ಸೇವನೆ ಮಾಡುವುದು ಇತಿಮಿತಿ ಒಳಗಿರಬೇಕು. ಐಸ್ ಕ್ರೀಮ್ ಅನ್ನು ಅತಿ ಹೆಚ್ಚು ಸೇವಿಸುವುದರಿಂದ ಹೃದಯಾಘಾತ ಉಂಟಾಗುತ್ತದೆ. ಮಟನ್ ಮತ್ತು ಚಿಕನ್ ಗಿಂತ 5% ಹೆಚ್ಚು ಶಕ್ತಿ ನೀಡುವ ಆಹಾರ ಪದಾರ್ಥ ಯಾವುದು? ಎ ಹಸಿ ಕೊಬ್ಬರಿ, ಬಿ ಒಣ ಖರ್ಜೂರ, ಸಿ ಪಪ್ಪಾಯಿ ಹಣ್ಣು, ಡಿ ಸಿ ಆಲೂಗಡ್ಡೆ. ಉತ್ತರ ಎ ಹಸಿ ಕೊಬ್ಬರಿ.